ಫ್ಲೈಓವರ್ ಕಾಮಗಾರಿ ಪೂರ್ಣ. ಶಾಸಕ ಮಹೇಶ್ ತೆಂಗಿನಕಾಯಿ. ಹುಬ್ಬಳ್ಳಿ ಧಾರವಾಡ ಫ್ಲೈಓವರ್ ಹಾಗೂ ರಸ್ತೆ ಕಾಮಗಾರಿಗಳ ಕುರಿತು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಇಂದು ಸ್ಥಳ ಪರಿಶೀಲನೆ ನಡೆಸಿದರು. ಪೊಲೀಸ್, ಪಾಲಿಕೆ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಕಾಮಗಾರಿ ಪ್ರಗತಿ ವೀಕ್ಷಿಸಿ ಅಗತ್ಯ ಸೂಚನೆಗಳನ್ನು ನೀಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಚರ್ಚಿಸಿ ಸಿಸಿ ರಸ್ತೆ ಕಾಮಗಾರಿಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಹಣಕಾಸಿನ ಕೊರತೆ ಹಿನ್ನೆಲೆ ಮತ್ತೊಂದು ಪ್ರಸ್ತಾವವನ್ನು ನಿತಿನ್ ಗಡ್ಕರಿ ಅವರಿಗೆ ಕಳುಹಿಸಲಾಗಿದೆ ಎಂದರು. ಇವತ್ತು ಎಲ್ಲ ಎನ್ಎಚ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಕಾರ್ಪೊರೇಷನ್ ಕಮಿಷನರು, ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆಗಳ ಜೊತೆಗೆ ಫ್ಲೈಓವರ್ ಕಾಮಗಾರಿ ವೀಕ್ಷಣೆಯನ್ನು ನಾವು ಇವತ್ತು ಮಾಡಿದ್ದೇವೆ. ತಾವು ಕೂಡ ಎಲ್ಲರಿದ್ರಿ, ತಾವು ಕೂಡ ಅನೇಕ ವಿಷಯಗಳನ್ನು ಗಮನಿಸಿದ್ದೇವೆ. ಇವತ್ತು ಕಳೆದ ಒಂದು ತಿಂಗಳಿಂದ ಅವ್ರು ಹೇಳೋದು ಇಷ್ಟ ಇತ್ತು. ಕಾಂಟ್ರಾಕ್ಟರ್ದು ಚುನಾವಣೆ ಇದ್ದ ಕಾರಣಕ್ಕಾಗಿ ವೆಸ್ಟ್ ಬೆಂಗಾಲ್ಗೆ ಎಲ್ಲರೂ ಕೂಡ ಹೋಗಿದ್ರು. ಈಗ ಎಲ್ಲರೂ ವಾಪಸ್ ಬಂದರೆ ನಾವು ವಾರ್ಪುಟ್ ಮೇಲೆ ಕೆಲಸ ತಗೊಂಡು ಫಾಸ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. 2 ತಿಂಗಳ ಅವಧಿಯಲ್ಲಿ ನಾನು ಕೂಡ ಕಳೆದ ಸಲ ನಾನಾಗಲಿ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸೇರಿಸಿ ತಕ್ಷಣ ರೋಡ್ ಮಾಡಬೇಕು, ಮೊದಲು ರೋಡ್ ಆಗಲಿ, ನಿಮ್ದು ಮ್ಯಾಗಿನ್ ವರ್ಕ್ ಎಲ್ಲೆಲ್ಲಿ ಮುಗಿದೈತಿ ಅಲ್ಲಿ ತಕ್ಷಣ ರೋಡ್ ತಗೋಬೇಕಂತಕ್ಕಂಥ ಆಗ್ರಹವನ್ನು ನಾವು ಮಾಡಿದ್ವಿ. ಮತ್ತು ದುಡ್ಡಿನ ಕೊರತೆ ಇದ್ದಿದ್ದ ಕಾರಣಕ್ಕಾಗಿ ಇವರು ಮತ್ತೊಂದು ಪ್ರಪೋಸಲ್ ಅನ್ನು ಕೊಡುವಂಥ ಪ್ರಯತ್ನ ಮಾಡಿದ್ರು. ಅದನ್ನು ಕೂಡ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿ ಗಡ್ಕರಿ ಅವ್ರ ಜೊತೆ ಹೇಳಿಸಿ ಅದನ್ನು ಕೂಡ ಸ್ಯಾಂಕ್ಷನ್ ಕೊಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಅವ್ರು ಮಾಡಿದ್ದಾರೆ. ಹೀಗಾಗಿ ನಾವು ಮೊನ್ನೆ ಕೂಡ ಹೇಳಿ 2 ಕಡೆ ರೋಡ್ ವರ್ಕ್ ಅನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಅತಿ ಹೆಚ್ಚಾಗಿ ಸಮಸ್ಯೆ ಆಗ್ತಾ ಇರೋದು ರೋಡ್ಲಿಂದ ನಮ್ಮೆಲ್ಲ ಇಲ್ಲಿ ಅಡ್ಡಾಡ್ತಕ್ಕಂಥ ಜನರಿಗೆ ಬಹಳ ತೊಂದರೆ ಆಗ್ತೈತೆ ಅನ್ನೋಂಥದ್ದಿತ್ತು. ಎಲ್ಲೆಲ್ಲಿ ನಮ್ದು ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಕೆಲಸ ಮುಗಿದೈತಿ ತಕ್ಷಣ ರೋಡ್ ಕೆಲಸ ಚಾಲೂ ಮಾಡೋಂತ ಹೇಳ್ತೀವಿ. ಅದೇ ರೀತಿ ಐಟಿ ಪಾರ್ಕಿಂದ ಹಿಡ್ಕೊಂಡು ಹಳೆ ಬಸ್ ಸ್ಟ್ಯಾಂಡ್ ವರೆಗೂ ಒಂದು ಸೈಡ್ ಪೂರ್ತಿ ಕಾಂಕ್ರೀಟ್ ರೋಡ್ ಮಾಡೋಂಥ ಸ್ಟಾರ್ಟ್ ಅನ್ನ ಮಾಡಿದ್ದಾರೆ. ಅದ್ರ ಜೊತೆ ಕೇಶಾಪುರ ಸರ್ಕಲ್ ಇಂದ ಅಂದ್ರೆ ಚೆನ್ನಮ್ಮ ಸರ್ಕಲ್ ಇಂದ ಕೇಶಾಪುರ ಸರ್ಕಲ್ ವರೆಗೂ ಕೂಡ ಒಂದ್ ಸೈಡ್ ಅನ್ನ ಈಗಾಗಲೇ ತಾವು ನೋಡಿದಿರಿ, ಡಿಗ್ಗಿಂಗ್ ಸ್ಟಾರ್ಟ್ ಆಗೈತಿ. ಅಲ್ಲಿನೂ ಕೂಡ ಸಿಸಿ ರೋಡ್ ಮಾಡೋದನ್ನ ಆಗುತ್ತೆ. ಐಟಿ ಪಾರ್ಕ್ನಿಂದ ಹಳೆ ಬಸ್ ಸ್ಟ್ಯಾಂಡ್, ಕೇಶವಾಪುರ ಸರ್ಕಲ್ ಹಾಗೂ ಕೆನರಾ ಹೋಟೆಲ್ ವರೆಗೆ ನಡೆಯುತ್ತಿರುವ ಕಾಮಗಾರಿಗಳನ್ನು ಡಿಸೆಂಬರ್ 2026ರೊಳಗೆ ಪೂರ್ಣಗೊಳಿಸುವ ಗುರಿ ಇಟ್ಟುಕೊಂಡಿದ್ದೇವೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು. ಕ್ಯಾಮರಾಮನ್ ನಿಖಿಲ್ ಜೊತೆ ಶಶಿಕಾಂತ್, ಪಬ್ಲಿಕ್ 5 ನ್ಯೂಸ್, ಹುಬ್ಬಳ್ಳಿ.